ಸಚಿವರುಗಳ ಕೈ ಸೇರ್ತಾ ಇದೆ ಜಾತಿ ಗಣತಿ ವರದಿ. ಕಾಂಗ್ರೆಸ್ ಕಚೇರಿಯಲ್ಲೇ ಸಚಿವರಿಗೆ ವರದಿಯ ಪ್ರತಿಯನ್ನ ಕೊಡಲಾಗ್ತಾ ಇದೆ. ವರದಿಯನ್ನ ಕೊಂಡೊಯ್ದ್ರು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು. ನಿನ್ನೆಯಷ್ಟೇ ಮಂಡನೆ ಮಾಡಲಾಯಿತು ಕ್ಯಾಬಿನೆಟ್ ಸಭೆಯಲ್ಲಿ. ಅದಾದ ನಂತರ ಅದನ್ನ ಅವಲೋಕಿಸುವಂತ ನಿಟ್ಟಿನಲ್ಲಿ ಸಚಿವರುಗಳಿಗೆ ಆ ಒಂದು ವರದಿಯನ್ನ ಕೊಡಲಾಗ್ತಾ ಇದೆ. ತದನಂತರ ಒಂದು ವಾರ ಆದ್ಮೇಲೆ ಇವರೆಲ್ಲರೂ ಕೂಡ ಚೆಕ್ ಮಾಡಾದ್ಮೇಲೆ ಪರಿಶೀಲಿಸಿದ ಬಳಿಕ 17ನೇ ತಾರೀಕೇನೋ ಒಂದು ವಿಶೇಷ ಕ್ಯಾಬಿನೆಟ್ ಸಭೆಯನ್ನ ಕೂಡ ಕರೆಯಲಾಗ್ತಾ ಇರುವಂಥದ್ದು. ಇದ್ರ ಬಗ್ಗೆ ಸಂಪೂರ್ಣವಾಗಿ ಸಮಗ್ರವಾಗಿ ಚರ್ಚೆಯನ್ನ ಮಾಡಲಾಗುತ್ತೆ. ನಿಮಗೆ ದೃಶ್ಯಾವಳಿಯಲ್ಲಿ ತೋರಿಸ್ತಾ ಇದ್ವಿ. ರಾಮಲಿಂಗಾರೆಡ್ಡಿ ಅವರಿಗೆ ವರದಿ ಸಿಕ್ಕಂತ ವಿಚಾರ. ಅವರು ಕೆಪಿಸಿಸಿ ಕಚೇರಿಯಿಂದ ವರದಿಯನ್ನ ಪಡ್ಕೊಂಡು ಹೊರಟರು. ಜಾತಿ ಗಣತಿ ವರದಿ ಕೆಪಿಸಿಸಿ ಕಚೇರಿಯಿಂದಲೇ ಅಲ್ಲಿಂದ ವರದಿಯನ್ನ ಕಳಿಸಿ ಕೊಡಲಾಗ್ತಾ ಇದೆ. ಕೆಪಿಸಿಸಿ ಕಚೇರಿಯಿಂದ ಸರ್ಕಾರಕ್ಕೆ ಬಂದಿದ್ದಂಥ ವರದಿ ಅದಾದ್ಮೇಲೆ ಕೆಪಿಸಿಸಿ ಕಚೇರಿಗೆ ಹೋಗಿದೆ. ಇದು ಕಾಂಗ್ರೆಸ್ ಕಚೇರಿಗೆ ಹೋಗಿದೆ. ಜಾತಿ ವರದಿಗೆ ಸಮುದಾಯ ಒಪ್ಪಿದ್ರೆ ಡಿ.ಕೆ. ಶಿವಕುಮಾರ್ ಅವರು ಆಕ್ಷೇಪವನ್ನ ವ್ಯಕ್ತಪಡಿಸ್ತಾರಾ ಅನ್ನುವಂಥ ಪ್ರಶ್ನೆ ಇದೆ. ಹೆಚ್ಚು ಕಡಿಮೆ ಆಗಿದ್ರೆ ಎಲ್ಲವನ್ನೂ ಕೂಡ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ರು. ಎಲ್ಲವನ್ನೂ ಸರಿ ಮಾಡುವಂತ ಕೆಲಸವನ್ನ ಮಾಡ್ತೇವೆ ಅಂತ ಹೇಳಿದ್ದಾರೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು. ಈ ಜಾತಿ ಗಣತಿ ವರದಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ಷೇಪ ಇದೆ. ಒಕ್ಕಲಿಗ ಸಮುದಾಯ ಮತ್ತು ಲಿಂಗಾಯತ ಸಮುದಾಯದವರು, ಈವನ್ ಕಾಂಗ್ರೆಸ್ನಲ್ಲಿರುವಂತಹ ಸಚಿವರುಗಳು, ಸ್ಪೆಷಲಿ ಡಿ.ಸಿ.ಎಂ ಸೇರಿದಂತೆ ಲಿಂಗಾಯತ ಸಮುದಾಯದ ಈಶ್ವರ್ ಖಂಡ್ರೆ ಸೇರಿದಂತೆ ಸಾಕಷ್ಟು ಜನ ಸಚಿವರುಗಳು ಒಕ್ಕಲಿಗ ಸಮುದಾಯದವರು ಮತ್ತೆ ಲಿಂಗಾಯತ ಸಮುದಾಯದವರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಅಂದ್ರೆ ಅವರು ಜಾತಿ ಗಣತಿ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ, ಬಟ್ ಇದು ಅವೈಜ್ಞಾನಿಕವಾಗಿ ಕೂಡಿದೆ ಅನ್ನುವಂಥದ್ರ ಬಗ್ಗೆ ಅವರ ಆಕ್ಷೇಪ ಇದೆ. ಜಾತಿ ಗಣತಿ ಬಗ್ಗೆ ಬೆಂಗಳೂರಿನಲ್ಲಿ ಡಿ.ಕೆ.ಶಿ ಮಾತನಾಡಿದ್ದಾರೆ. ಇದು ಸೆನ್ಸಸ್ ಅಲ್ಲ, ಸಾಮಾಜಿಕ ಆರ್ಥಿಕ ವರದಿ. ನಮ್ಮ ಪಕ್ಷದ ನಿಲುವು ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಸಿಗಬೇಕು ಅನ್ನುವಂಥದ್ದು ಅಂತ ಮಾತನಾಡಿದ್ರು. ಸೆನ್ಸಸ್ ಅಲ್ಲ, ಏನೇಳಿ, ದಿಸ್ ಇಸ್ ನಾಟ್ ಎ ಸೆನ್ಸಸ್, ಸೋಶಿಯೋ ಎಕನಾಮಿಕ್ ಸರ್ವೆ. ನಮ್ಮ ಪಕ್ಷದ ನಿಲುವು, ಕೇಂದ್ರ ಸರ್ಕಾರದ ನಿಲುವು, ನನ್ನ ನಿಲುವು ಎಲ್ಲರಿಗೂ ಸರ್ವರಿಗೂ ಸಮಬಾಳು ಸಮಪಾಲು. ಇದು ನಮ್ಮ ಪಕ್ಷದ ನಿಲುವು. ನಾವು ನೋಡ್ತೀವಿ. ಇನ್ನ ಮುಖ್ಯಮಂತ್ರಿನೂ ನೋಡಿಲ್ಲ, ನಾನು ನೋಡಿಲ್ಲ. ಇವತ್ತು ಕಳ್ಸಿಕೊಡ್ತಾ ಇದ್ದಾರೆ, ಕಾಪಿನ ಕಳ್ಸಿಕೊಡ್ತಾ ಇದ್ದಾರೆ. ನೋಡ್ತೀವಿ. ಏನಾರು ಹೆಚ್ಚು ಕಮ್ಮಿ ಇದ್ದು ಕೂಡ ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿ ಎಲ್ಲ ಸರಿ ಮಾಡೋಂಥ ಕೆಲಸ ನಾವು ಮಾಡ್ತೀವಿ. ಇದು ಸೆನ್ಸಸ್ ಅಲ್ಲ, ಏನೇಳಿ, ದಿಸ್ ಇಸ್ ನಾಟ್ ಎ ಸೆನ್ಸಸ್, ಸೋಶಿಯೋ ಎಕನಾಮಿಕ್ ಸರ್ವೆ. ನಮ್ಮ ಪಕ್ಷದ ನಿಲುವು, ಕೇಂದ್ರ ಸರ್ಕಾರದ ನಿಲುವು, ನನ್ನ ನಿಲುವು ಎಲ್ಲರಿಗೂ ಸರ್ವರಿಗೂ ಸಮಬಾಳು ಸಮಪಾಲು. ಇದು ನಮ್ಮ ಪಕ್ಷದ ನಿಲುವು. ನಾವು ನೋಡ್ತೀವಿ. ಇನ್ನ ಮುಖ್ಯಮಂತ್ರಿನೂ ನೋಡಿಲ್ಲ, ನಾನು ನೋಡಿಲ್ಲ. ಇವತ್ತು ಕಳ್ಸಿಕೊಡ್ತಾ ಇದ್ದಾರೆ, ಕಾಪಿನ ಕಳ್ಸಿಕೊಡ್ತಾ ಇದ್ದಾರೆ. ನೋಡ್ತೀವಿ. ಏನಾರು ಹೆಚ್ಚು ಕಮ್ಮಿ ಇದ್ದು ಕೂಡ ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿ ಎಲ್ಲ ಸರಿ ಮಾಡೋಂಥ ಕೆಲಸ ನಾವು ಮಾಡ್ತೀವಿ. ಇದು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ತಿಕ್, ಒಬ್ಬೊಬ್ಬರೇ ಸಚಿವರುಗಳಿಗೆ ಕೆಪಿಸಿಸಿಯಲ್ಲಿ ಅವರಿಗೆ ಜಾತಿ ಗಣತಿ ವರದಿಯನ್ನ ಪರಿಶೀಲನೆ ಮಾಡುವಂತ ನಿಟ್ಟಿನಲ್ಲಿ ಕೊಡ್ಲಾಗ್ತಾ ಇದೆಯಲ್ಲ, ಎಷ್ಟು ಜನಕ್ಕೆ ಕೊಡ್ಲಾಗಿದೆ ಇದುವರೆಗೂ? ಮತ್ತು ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ಅವರ ಮಾತನ್ನ ಕೂಡ ಗಮನಿಸ್ತಾ ಇದ್ರೆ, ಅಕಸ್ಮಾತ್ ನಮ್ಮ ಸಮುದಾಯದ ವಿರುದ್ಧ ಅಂಕಿ ಸಂಖ್ಯೆಗಳು ಏನಾದರೂ ಕಡಿಮೆ ಇದ್ರೆ ಆಕ್ಷೇಪ ವ್ಯಕ್ತಪಡಿಸುವಂತ ಸಾಧ್ಯತೆಯ ಮುನ್ಸೂಚನೆ ಕೂಡ ಇದ್ದಂತೆ ಕಾಣಿಸ್ತಾ ಇದೆ. ಪೃಥ್ವಿ, ಈ ಒಂದು ಜಾತಿ ಗಣತಿಯ ವಿಚಾರವಾಗಿ ಈಗಾಗಲೇ ಪರ ವಿರೋಧ ಚರ್ಚೆಗಳು ಕೂಡ ಆರಂಭವಾಗಿರುವಂಥದ್ದು. ಈಗಾಗಲೇ ನಿನ್ನೆ ನಡೆದಂಥ ಸಚಿವ ಸಂಪುಟ ಸಭೆಯಲ್ಲಿ ಸಚಿವರುಗಳಿಗೆ ಸಚಿವ ಸಂಪುಟ ಸಭೆಯಲ್ಲಿ ಈ ಒಂದು ವರದಿಯನ್ನು ಮಂಡಿಸಲಾಗಿತ್ತು. ಅದಾದ ನಂತರದಲ್ಲಿ ಸಚಿವರುಗಳ ಎಲ್ಲರಿಗೂ ಕೂಡ ಈ ಒಂದು ವರದಿಯನ್ನು ಕೊಡೋದಾಗಿಯೂ ಕೂಡ ತಿಳಿಸಲಾಗಿತ್ತು. ಅದರಂತೆ ಇವತ್ತು ಸಚಿವರುಗಳಿಗೆ ವರದಿಯನ್ನು ತಲುಪಿಸುವಂಥ ಕೆಲಸವನ್ನು ಕೂಡ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮಾಡಿದೆ. ಈಗಾಗಲೇ ಈ ಒಂದು ವರದಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ಕೂಡ ಆರಂಭ ಆಗಿರುವಂಥದ್ದು. ಈಗ ತಾನೇ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಒಂದು ಮಾತನ್ನು ಹೇಳ್ತಾ ಇದ್ರು, ಇದು ಆರ್ಥಿಕ ಮತ್ತು ಸಾಮಾಜಿಕ ಶೈಕ್ಷಣಿಕ ವರದಿ, ಇದು ಗಣತಿ ಅಲ್ಲ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಅವರು ಮಾತನಾಡಿದ್ರು. ಜೊತೆಗೆ ಇದು ನಮ್ಮ ಪಕ್ಷ ಏನಿದೆ, ಪಕ್ಷದ ನಿಲುವು ಏನಿದೆ, ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಅನ್ನುವಂಥ ನಿಲುವಿನಲ್ಲಿ ನಮ್ಮ ಪಕ್ಷ ನಂಬಿಕೆ ಇಟ್ಟಿರ್ತಕ್ಕಂಥದ್ದು. ಹಾಗಾಗಿ ಆ ಒಂದು ನಿಲುವಿಗೆ ನಾವು ಬದ್ಧರಾಗಿರ್ತೇವೆ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಕ್ಯಾಬಿನೆಟ್ನಲ್ಲಿ ಚರ್ಚೆಯನ್ನು ಕೂಡ ಮಾಡ್ತೇವೆ. ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಸರಿತಪ್ಪುಗಳ ಬಗ್ಗೆಯೂ ಕೂಡ ನಾವು ಚರ್ಚೆಯನ್ನು ಮಾಡ್ತೇವೆ, ಸರಿಪಡಿಸುವಂಥ ಕೆಲಸವನ್ನು ಮಾಡ್ತೇವೆ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಇನ್ನೊಂದು ಕಡೆ ಬಿಜೆಪಿ ಸೇರಿದಂತೆ ಇನ್ನಿತರ ಕೆಲ ನಾಯಕರುಗಳು ಈ ಒಂದು ವರದಿಯ ಬಗ್ಗೆ
ಅವೈಜ್ಞಾನಿಕವಾಗಿದೆ ಅನ್ನುವಂಥ ನೀತಿಯಲ್ಲೂ ಕೂಡ ಟೀಕೆನ ಮಾಡ್ತಾ ಇರುವಂತದ್ದು. ಈಗಾಗಲೇ ಆರೋಶಕ್ ಅವರು ಕೂಡ ಸಾಕಷ್ಟು ಬಾರಿ ಈ ಒಂದು ವಿಚಾರವನ್ನ ಪ್ರಸ್ತಾಪವನ್ನ ಮಾಡಿದ್ರು. ಸಿದ್ದರಾಮಯ್ಯನವರ ಮೂಗಿನ ನೀರಕ್ಕೆ ಈ ಒಂದು ವರದಿಯನ್ನ ಸಿದ್ಧಪಡಿಸಂತೆ ಕಾಣುತ್ತಿದೆ ಅನ್ನುವಂಥ ರೀತಿಯಲ್ಲಿ ಅವರು ಟೀಕೆಯನ್ನು ಕೂಡ ಮಾಡಿದ್ರು. ಹಾಗಾಗಿ ಜಾತಿ ಗಣತಿ ವರದಿಯಲ್ಲಿ ಇರುವಂತಹ ಅಂಶಗಳು ನಿಜಕ್ಕೂ ಕೂಡ ಯಾವ ರೀತಿಯಾಗಿ ರಾಜಕೀಯ ಪರಿಣಾಮ ಬೀರುತ್ತೆ ಅನ್ನುವಂಥದ್ದು ಕಾದು ನೋಡಬೇಕು. ಆದ್ರೆ ಈಗಾಗಲೇ ಸೋರಿಕೆಯಾಗಿರ್ತಕ್ಕಂಥ ಕೆಲ ಅಂಶಗಳಲ್ಲಿ ಜಾತಿ ಗಣತಿಯ ಒಂದು ಏನು ವರದಿ ಏನಿದೆ ಆ ವರದಿಯಲ್ಲಿ ಹಿಂದುಳಿದ ವರ್ಗದವರ ಏನು ಮೀಸಲಾತಿಯ ಪ್ರಮಾಣವನ್ನು ಹೆಚ್ಚಳ ಮಾಡುವಂತಿರ್ಬೋದು, ಜೊತೆಗೆ SST ಅವರ ಮೀಸಲಾತಿಯನ್ನು ಯಥಾ ಪ್ರಕಾರ ಮುಂದುವರಿಸುವಂಥದ್ದು, ಜೊತೆಗೆ ಒಟ್ಟಾರೆ ಮೀಸಲಾತಿ ಪ್ರಮಾಣವನ್ನು 85.1% ಏರಿಕೆ ಮಾಡುವಂತ ವಿಚಾರವೂ ಕೂಡ ಅಲ್ಲಿ ಇದೆ ಅಂತ ಹೇಳಲಾಗ್ತದೆ. ಅದರ ಜೊತೆಗೆ ಹಿಂದುಳಿದ ವರ್ಗಗಳಿಗೆ ಅಂದ್ರೆ OBC ರಿಸರ್ವೇಶನ್ ಏನಿತ್ತು ಅದು 5 ಪ್ರವರ್ಗಗಳಿತ್ತು. ಅದರ ಆ ಒಂದು 5 ಪ್ರವರ್ಗವನ್ನು 6 ಪ್ರವರ್ಗವಾಗಿ ವಿಂಗಡಿಸುವಂತಿರಬಹುದು. ಅಂದ್ರೆ ಈ ಪ್ರವರ್ಗ 1A ಒಂದೇನಿತ್ತು ಅದನ್ನ ವಿಂಗಡಣೆ ಮಾಡಿ ಪ್ರವರ್ಗ 1A ಮತ್ತು 1B ಅನ್ನುವಂಥದ್ದು, ಜೊತೆಗೆ OBCಯಲ್ಲಿ 2A ನಲ್ಲಿ ಇರ್ತಕ್ಕಂತಹ ಕೆಲವೊಂದಿಷ್ಟು ಜಾತಿಗಳನ್ನ ಪ್ರವರ್ಗ 1B ನಲ್ಲಿ ಸೇರಿಸುವಂತದ್ದು ಕೂಡ ಆಗತ್ತೆ. ಆ ಮೂಲಕವಾಗಿ ಹಿಂದುಳಿದ ವರ್ಗದಲ್ಲಿ ಅಷ್ಟು ಪ್ರವರ್ಗವನ್ನ 5ರಿಂದ 6ಕ್ಕೆ ಏರಿಕೆ ಮಾಡಲಾಗುತ್ತೆ ಅನ್ನುವಂತಹ ಶಿಫಾರಸನ್ನು ಕೂಡ ಅಲ್ಲಿ ಮಾಡಿರುವಂತದ್ದು. ಜೊತೆಗೆ 51% ಮೀಸಲಾತಿಯನ್ನ ಹಿಂದುಳಿದ ವರ್ಗದವರಿಗೆ ಅಲ್ಲಿ ಕೊಡಲಾಗಿದೆ, ಶಿಫಾರಸನ್ನ ಮಾಡಲಾಗಿದೆ ಅನ್ನುವಂಥದ್ದು ಒಂದ್ ಕಡೆ. ಆದ್ರೆ ಇನ್ನೊಂದು ಕಡೆ ಮುಸ್ಲಿಮರ ಮೀಸಲಾತಿಯನ್ನು ಕೂಡ 4% ಇಂದ 8%ಗೆ ಏರಿಕೆ ಮಾಡಿರುವಂಥದ್ದು, ಜೊತೆಗೆ ಒಕ್ಕಲಿಗರು ಹಾಗೂ ಲಿಂಗಾಯತ ಸಮುದಾಯದವರ ಮೀಸಲಾತಿ ಪ್ರಮಾಣವನ್ನು ಕೂಡ ಏರಿಕೆ ಮಾಡಲಾಗಿದೆ. ಆದರೂ ಕೂಡ ಪ್ರಬಲ ಜಾತಿ ಅಂತ ಅಂದ್ಕೊಂಡಿರ್ತಕ್ಕಂಥ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದಲ್ಲಿ ಈಗಾಗಲೇ ಈ ಒಂದು ವರದಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಆಕ್ಷೇಪಗಳು ಕೂಡ ವರದಿ ಆಗ್ತಾ ಇವೆ. ಜೊತೆಗೆ ಇಲ್ಲಿ ಅವರು ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಒಂದು ಈ ಹಿಂದಿನಿಂದಲೂ ಕೂಡ ಒಂದೇ. ಯಾಕಂದ್ರೆ ಈ ಒಂದು ವರದಿಯನ್ನ ಸಿದ್ಧಪಡಿಸುವಂತ ಸಂದರ್ಭದಲ್ಲಿ ನಮ್ಮ ಜಾತಿಯ ಜನರನ್ನ ಪರಿಗಣನೆಗೆ ತೆಗೆದುಕೊಂಡಿಲ್ಲ, ಸಂಪೂರ್ಣವಾಗಿ ನಮ್ಮ ಜಾತಿಯ ಜನರನ್ನ ಸಮೀಕ್ಷೆ ಮಾಡಿಲ್ಲ, ಇಲ್ಲಿ ನಮ್ಮ ಜಾತಿಯ ನಿಜವಾದಂತಹ ಒಂದು ಜನಸಂಖ್ಯೆಯನ್ನ ಮುಚ್ಚಿಡುವಂತ ಮರೆಮಾಚುವಂತ ಕೆಲಸವನ್ನ ಮಾಡಲಾಗಿದೆ ಅನ್ನುವಂತ ಆರೋಪವನ್ನು ಕೂಡ ಪ್ರಬಲ ಜಾತಿ ಕಾರ್ತಿಕ್ ಇಲ್ಲಿ ಪ್ರಮುಖವಾಗಿ ಪ್ರಬಲ ಸಮುದಾಯಗಳು ಅಂತ ಗುರುತಿಸಿಕೊಂಡಿರುವಂತ ಲಿಂಗಾಯತ ಸಮುದಾಯ ಮತ್ತು ಒಕ್ಕಲಿಗ ಸಮುದಾಯ. ಲಿಂಗಾಯತ ಸಮುದಾಯದಲ್ಲಿ ವೀರಶೈವ ಲಿಂಗಾಯತ ಏನು ಅದೊಂದು ವೇದಿಕೆ ಅಂದ್ರೆ ವೇದಿಕೆ ಇರುವಂಥದ್ದು. ಅವರು ಹೋಗಿ ದೂರನ ಕೂಡ ಕೊಟ್ಟಿದ್ರು, ಇದು ಸರಿ ಇಲ್ಲ ಅಂದ್ಬಿಟ್ಟು. ಶಾಮನೂರ್ ಶಿವಶಂಕರಪ್ಪ ಅವರ ನೇತೃತ್ವದಲ್ಲಿ ಆ ಒಂದು ಸಮುದಾಯದ ಸ್ವಾಮೀಜಿಗಳು ಕೂಡ ವಿರೋಧವನ್ನ ವ್ಯಕ್ತಪಡಿಸಿದ್ರು ಇದಕ್ಕೆ. ಮತ್ತೊಂದು ಕಡೆ ಒಕ್ಕಲಿಗ ಸಮುದಾಯದ ಸ್ವಾಮೀಜಿಗಳು ಕೂಡ ವಿರೋಧವನ್ನ ವ್ಯಕ್ತಪಡಿಸಿದ್ರು. ದೇವೇಗೌಡರು ಸೇರಿದಂತೆ ಶೋಭಾ ಕರಂದ್ಲಾಜೆ, DK ಶಿವಕುಮಾರ್ ಅವರು ಎಲ್ಲರೂ ಕೂಡ ಒಂದು ಸಹಿಯನ್ನ ಬರೆದು ಸರ್ಕಾರಕ್ಕೆ ಪತ್ರವನ್ನ ಕೂಡ ಬರೆಯಲಾಗಿತ್ತು. ಸೊ ಈಗ ಮತ್ತೊಮ್ಮೆ ಏನಾದರೂ ಈ ಒಂದು ವರದಿ ಆ ಒಂದು ಸಮುದಾಯಗಳಿಗೆ ನೆಗೆಟಿವ್ ಆಗಿದ್ದಾವೆ ಅಂತ ಏನು ಹೇಳಲಾಗ್ತದೆ, ಆ ಕಾರಣಕ್ಕೋಸ್ಕರ ಸಭೆಯನ್ನ ಸೇರುವಂತ ಸಾಧ್ಯತೆ ಇದೆಯಾ? ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಚರ್ಚೆಯನ್ನ ಮಾಡುವಂತ ಸಾಧ್ಯತೆ ಇದೆಯಾ? ಹೇಗೆ ಸತ್ವಿ, ಈಗಾಗಲೇ ಈ ಒಂದು ವಿಚಾರವಾಗಿ ಪ್ರಬಲ ಸಮುದಾಯ ಅಂತ ಅಂದ್ಕೊಂಡಂತ ಒಕ್ಕಲಿಗರಿರ್ಬೋದು, ಲಿಂಗಾಯತ ಸಮುದಾಯದಲ್ಲಿ ಸಾಕಷ್ಟು ಅಪಸ್ವರಗಳು ಹಿಂದಿನಿಂದಲೂ ಕೂಡ ಕೇಳಿ ಬಂದಿತ್ತು. ಅದರ ಮುಂದುವರೆದ ಭಾಗವಾಗಿ ಸಹಿ ಸಂಗ್ರಹ ಮಾಡುವಂತ ಅಭಿಯಾನವನ್ನು ಕೂಡ ಹಿಂದೆ ಮಾಡಿದ್ರು. ಆದ್ರೆ ಈಗ ಈ ಒಂದು ವರದಿ ಸರ್ಕಾರ ಬಹಿರಂಗವನ್ನ ಯಾವಾಗ ಮಾಡುತ್ತೆ ಅಂತಂದ್ರೆ ಏಪ್ರಿಲ್ 17ರಂದು ಚರ್ಚೆಯನ್ನು ಸಚಿವ ಸಂಪುಟ ಸಭೆಯಲ್ಲಿ ಮಾಡ್ತಾರೆ. ಅದಾದ ನಂತರ ಸರ್ಕಾರ ಯಾವ ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನುವಂತ ನಿಟ್ಟಿನಲ್ಲಿ ನಂತರದಲ್ಲಿ ಇವರು ನಿಲುವನ್ನ ವ್ಯಕ್ತಪಡಿಸುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಆದ್ರೆ ಈಗ ಇರುವಂತಹ ಒಂದು ವಿಚಾರ ಏನು ಅಂತಂದ್ರೆ ಈಶ್ವರ್ ಖಂಡ್ರೆ ಅವರು ನಿನ್ನೆ ಮಾತಾಡ್ತಾ ಒಂದು ಮಾತನ್ನು ಹೇಳಿದ್ರು, ನಮ್ಮ ಸಮುದಾಯದವರ ಜೊತೆಗೂ ಕೂಡ ನಾವು ಇದನ್ನ ಚರ್ಚೆ ಮಾಡ್ತೇವೆ, ಇದರಿಂದ ಯಾರಿಗೂ ಕೂಡ ಅನ್ಯಾಯ ಆಗದ ರೀತಿಯಲ್ಲಿ ನಾವು ಇಂಪ್ಲಿಮೆಂಟೇಷನ್ ಅನ್ನ ಮಾಡ್ತೇವೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಅವರು ಮಾತಿತ್ತು. ಜೊತೆಗೆ ಇವತ್ತು DK ಶಿವಕುಮಾರ್ ಅವರು ಕೂಡ ಅದೇ ರೀತಿಯಾಗಿ ಹೇಳಿರುವಂತದ್ದು, ಕೇವಲ ಇದು ಅಂದ್ರೆ ಗಣತಿ ಅಲ್ಲ, ಇದು ಕೇವಲ ಆರ್ಥಿಕ ಮತ್ತು ಸಾಮಾಜಿಕ ವರದಿ ಅನ್ನುವಂಥ ರೀತಿಯಲ್ಲೂ ಕೂಡ ಇವತ್ತು ಮಾತನಾಡಿದ್ದಾರೆ. ಇನ್ನೇನು ಸಮಾಜದ ಒಂದು ವಿಚಾರದಲ್ಲಿ ಯಾವ ರೀತಿಯಾಗಿ ಅವರೊಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ ಅಥವಾ ಯಾವ ರೀತಿಯಾಗಿ ಅವರು ನಡೆದುಕೊಳ್ಳುತ್ತಾರೆ ಅನ್ನುವಂಥದ್ದು ಕೂಡ ಕುತೂಹಲ ಮೂಡಿಸಿದೆ. ಜೊತೆಗೆ ಈ ಒಂದು ವರದಿಗೆ ಈ ಹಿಂದಿನಿಂದಲೂ ಕೂಡ ಒಕ್ಕಲಿಗರು ಮತ್ತು ವೀರಶೈವ ಲಿಂಗಾಯತರು ಕೂಡ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿಯೂ ಕೂಡ ರಾಜಕೀಯವಾಗಿ ಈ ಒಂದು ಆಕ್ರೋಶಗಳು ಹೆಚ್ಚಾಗುವಂತ ಸಾಧ್ಯತೆಗಳು ಕೂಡ ಇರುವುದು. ಜೊತೆಗೆ ಲಿಂಗಾಯತ ಮತ್ತು ನೋಡೋಣ ಏನೇನಾಗುತ್ತೆ. ಧನ್ಯವಾದ ಕಾರ್ತಿಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ನಾ ಬೆಂಗಳೂರು ಕರಗಕ್ಕೆ ದುಡ್ಡು ಕೊಟ್ಟಿಲ್ಲ ಎಂಬ ವಿಚಾರಕ್ಕೆ DK ಶಿವಕುಮಾರ್ ಟಾಂಗ್ ಕೊಟ್ಟಿದ್ದಾರೆ. ಅನುದಾನಕ್ಕಾಗಿ ಅರ್ಜಿ ಕೊಟ್ಟವರಿಗೆ ದುಡ್ಡನ್ನ ಕೊಟ್ಟಿದ್ದೇನೆ ಅಂತ ಹೇಳಿದ್ರು DK ಶಿವಕುಮಾರ್. ಕರಗ ಮಾಡೋದ್ರಲ್ಲೇ 2-3 ಗುಂಪುಗಳಿದ್ರೆ ನಾವೇನ್ ಮಾಡಕ್ಕಾಗುತ್ತೆ ಅಂತ DK ಶಿವಕುಮಾರ್ ಅವರು ಮಾತನಾಡಿದ್ದಾರೆ. ಅನುದಾನ ಕೊಡದೆ ಕರಗಕ್ಕೆ ಬನ್ನಿ ಅಂತ ಮತ್ಯಾಕ್ ನಮ್ಮನ್ನು ಕರೆದ್ರು ಅಂತ DK ಶಿವಕುಮಾರ್ ಅವರು ಇದೇ ಸಂದರ್ಭದಲ್ಲಿ ಪ್ರಶ್ನೆಯನ್ನ ಕೂಡ ಮಾಡಿದ್ರು. ಯಾಕೆಂದ್ರೆ ಒಂದು ಗುಂಪು ಆರೋಪನೆ ಮಾಡ್ತಾ ಇದೆ, ನಮ್ಮ ಕೈಯಾರೆ ದುಡ್ಡನ್ನ ಹಾಕೊಂಡು ಕರಗ ಮಾಡ್ತಾ ಇದೀವಿ ಅಂತ, ಅದಕ್ಕೆ ಟಾಂಗ್ ಕೊಟ್ಟರು. ಸರ್ಕಾರ ಮೀಸಲಿಟ್ಟಿದೆ, ಸರ್ಕಾರ ನಮಗೆ ಸ್ಪಂದಿಸ್ತಾ ಇದೆ. ಆದರೆ ಕೆಲ ಅಧಿಕಾರಿಗಳು ಸ್ಥಳೀಯ MLA ಮತ್ತು PR ರಮೇಶ್ ಅವರು ಸೇರಿಕೊಂಡು ಅಧಿಕಾರಿಗಳಿಗೆ ತಲೆ ಕೆಡಿಸಿ
ಇದನ್ನ ರಿಲೀಸ್ ಮಾಡ್ದಿರಂಗೆ ತಡೆ ಆಡ್ತಾ ಇದ್ರು. ನಾವೇನು ಅನ್ಕೊಂಡ್ರಿ, ಸರಿ ಮಾಡೋಣ ಬರುತ್ತೆ ಅಂತೇಳಿ ಈ 8 ದಿವಸಕ್ಕೆ 65 ಲಕ್ಷನ ಕೈಯಿಂದ ಹಾಕಿ ಮಾಡಿದಿರಿ. ನಾವು ಇದೇ ಇತಿಹಾಸದಲ್ಲಿ ಫಸ್ಟ್ ಟೈಮು ಕರಗ ಅಥವಾ ಪೂಜಾರಿಗಳು ಕೂಡ ದುಡ್ಡು ಹಾಕಿದ್ದಾರೆ ಸರ್. BBMP ಇಂದ ಡೈರೆಕ್ಟ್ ಆಗಿ ವ್ಯವಸ್ಥಾಪನಾ ಸಮಿತಿಗೆ ಬರುತ್ತೆ. ಇದು ಒಂದು 2 ವರ್ಷದಿಂದ ಏನ್ ಮಾಡ್ತಾವ್ರೆ, ಮುಜರಾಯಿ ಎಂಟ್ರಿ ಆಗಿ ಮುಜರಾಯಿ ಅಕೌಂಟ್ಗೆ ಹಾಕಿ ಅಂತಾರೆ. ಅವ್ರು ರಿಲೀಸ್ ಮಾಡಿಸೋಷ್ಟರಲ್ಲಿ ನಮಗೆ ಕರಗ ಮುಗ್ದೋಗಿರುತ್ತೆ. ಇದು ಸಮಸ್ಯೆ ಆಗ್ತಾ ಇರೋದು. ಅನುದಾನ ಬಿಡುಗಡೆ ಆಗಿಲ್ಲ ಅಂತ ಸಮಿತಿ ಯಾರು ಹೇಳಿದಾರೆ? ನನಗೆ ಯಾರು ಬಂದು ಅರ್ಜಿ ಕೊಟ್ಟಿದ್ದಾರೆ, ನಾವು ಬಜೆಟ್ ಅಲ್ಲೂ ದುಡ್ಡು ಇಟ್ಟಿದ್ದೀವಿ, ನಾನು ಕಾರ್ಪೊರೇಷನ್ ಇಟ್ಟಿದ್ದೀನಿ, ಬಂದು ಯಾರು ಅರ್ಜಿ ಕೊಟ್ಟಿದ್ದಾರೆ ಕೊಡ್ತೀವಿ ಅಂತ ಹೇಳಿದ್ದೀವಿ. ಅವರಲ್ಲಿ 2-3 ಭಾಗಗಳಾಗಿರ್ಬೇಕಷ್ಟೇ. ಎಲ್ಲ ಒಗ್ಗಟ್ಟಾಗಿ ಬಂದ್ರೆ ನಾವು ಯಾರು ಅಧಿಕೃತವಾಗಿ ಏನು ಕರ್ಗಕ್ಕೆ ಮೊದಲಿಂದ ಸಂಪ್ರದಾಯ ಇದೆ ನಾವು ಮಾಡ್ಕೊಂಡು ಬರ್ತೀವಿ. ಬೆಂಗಳೂರು ನಗರದಲ್ಲೂ ಇಟ್ಟಿದ್ದೀವಿ, ಸರ್ಕಾರ ಕೂಡ ಅದ್ರ ಬಗ್ಗೆ ಚಿಂತನೆ ಮಾಡ್ತಾ ಇದೆ. ಮತ್ತೆ ಯಾಕೆ ಬಂದು ಕರೆದ್ರು ನಮ್ಮನ್ನ? ನಮ್ ಕರೆದವ್ರಲ್ಲ ಬನ್ನಿ ನೀವು ಅಂತ, ಅದು ನಡ್ಕೊಂಡು ಹೋಗ್ತಾ ಇರ್ತದೆ. ನಾವೇನ್ ಸಹಕಾರ ಕೊಡ್ಬೇಕು ಕರ್ಗಕ್ಕೆ ಮೊದಲಿಂದ ಕೊಡ್ತೀವಿ ನಾವು. ಕರಗಕ್ಕೆ ಹಣ ರಿಲೀಸ್ ಆಗದ್ದಕ್ಕೆ ನಾನ್ ಕಾರಣ ಅನ್ನುವಂಥದ್ದು ಸುಳ್ಳು. ಕಳೆದ ವರ್ಷ ಇವರು ಸರಿಯಾಗಿ ಬಿಲ್ ಕೊಟ್ಟಿಲ್ಲ. ನ್ಯೂಸ್ 18 ಮಾಜಿ ಮೇಯರ್ ಶಾಸಕರು ಆಗಿದ್ದಂತಹ PR ರಮೇಶ್ ಅವರು ಹೇಳಿಕೆಯನ್ನು ಕೊಟ್ಟರು. ಮಾಜಿ ಶಾಸಕ PR ರಮೇಶ್ ಏನು ಮಾತನಾಡಿದ್ದಾರೆ? ಅವರು ಪ್ರಮುಖವಾಗಿ PR ರಮೇಶ್ ಮೇಲೆ ಆರೋಪವನ್ನೇ ಮಾಡ್ತಾ ಇದ್ರು. ಈಗೊಬ್ರು ಮಾತನಾಡುವಂತ ಸಂದರ್ಭದಲ್ಲಿ PR ರಮೇಶ್ ಅವರೆಲ್ಲ ಸೇರ್ಕೊಂಡ್ಬಿಟ್ಟು ಅನುದಾನವನ್ನ ತಡೆ ಹಿಡಿದಿದ್ದಾರೆ, ಬರಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಪ್ಲಾನ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರು. ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ನಿನ್ನೆ ಬೆಳಗ್ಗೆ 40 ಲಕ್ಷ ಮೊದಲ ಕಂತು ರಿಲೀಸ್ ಆಗಿದೆ. ಕಳೆದ ವರ್ಷ ಸತೀಶ್ ಅವರ ಮಾವ 60 ಲಕ್ಷ ಡ್ರಾ ಮಾಡಿದ್ರು. ಆದರೆ ಆ ಹಣಕ್ಕೆ ಸರಿಯಾದ ರೀತಿಯಲ್ಲಿ ಬಿಲ್ ಕೊಟ್ಟಿಲ್ಲ. ಬಿಲ್ ಕೊಡದೇ ಇರುವಂಥದ್ದು ಈ ಗೊಂದಲಕ್ಕೆ ಕಾರಣವಾಗಿದೆ. ಸತೀಶ್ ಹಣವನ್ನು ಹಾಕಿ ಕರಗ ನಡೆಸ್ತಾ ಇದ್ದೇವೆ ಅನ್ನುವಂಥದ್ದು ಸುಳ್ಳು. ಕರಗ ಸುಗಮವಾಗಿ ಆಗುತ್ತೆ, ಯಾವುದೇ ತೊಂದರೆ ಆಗಲ್ಲ ಅಂತ ಹೇಳಿದ್ರು PR ರಮೇಶ್ ಅವರು. ಬಹಳ ಜನ ಈ ಕರ್ಗದಲ್ಲಿ ಅವರದೇ ಸ್ವಂತ ಹಣವನ್ನು ವಿನಿಯೋಗ ಮಾಡಿ ನೂರಾರು ಥರ ಕೆಲಸ ಮಾಡ್ತಾರೆ. ಇಲ್ಲಿ ಒಂದು ಜನಾಂಗ ಅಲ್ಲ, ಬರೀ ನಮ್ಮ ತಿಗಳು ಜನಾಂಗದ ಅಥವಾ ಹೊನ್ನಿ ಕುಲದವರೇ ಅಲ್ಲ, ಬೇರೆ ಬೇರೆ ಜನಾಂಗದವರು ಇದರಲ್ಲಿ ಇನ್ವಾಲ್ವ್ ಆಗ್ತಾರೆ. ಅವರೂ ವೆಚ್ಚ ಮಾಡ್ತಾರೆ. ಇವತ್ತು ಇಲ್ಲಿ ಒಬ್ಬರು ನಮ್ಮ ಕೈಲಾಶ್ ಅಂತ ಅವರು ಇದೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಅವರು ಸ್ವಂತ ದುಡ್ಡು, ಇದು ಯಾವುದು ಕ್ಲೈಮ್ ಮಾಡೋದಿಲ್ಲ. ಮತ್ತೆ ಎಲ್ಲ ರೀತಿಯಲ್ಲೂ ಆಯಾ ಕೆಲಸಗಳನ್ನ ಆಯಾ ಜನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಇವರು ಆಪಾದನೆ ಮಾಡ್ತಿರೋದು ಅಥವಾ ನಿಮ್ಮಿಂದ ನಾನು ತಿಳ್ಕೊಂಡಿದ್ದೇನು ಅಂದ್ರೆ ಹಣ ನನಗೆ ಕೊಟ್ಟಿಲ್ಲ ಅಂತ, ಒಂದು ಪೈಸನ್ನು ಕೂಡ ಕೊಟ್ಟಿಲ್ಲ ಅಂತ ಅವರು ಕೊಡೋದಕ್ಕೆ ಬರೋದಿಲ್ಲ. ಯಾವುದೇ ಇಂಡಿವಿಜುವಲ್ ಇವಾಗ ನನಗೆ ಈಗ ನಾನೊಬ್ಬ MLA ನೋ MLC ನೋ ಅಥವಾ ಒಂದು ಕೌನ್ಸಿಲರ್ ಆಗಿರ್ತೀನಿ, ನನಗೆ ಹಣ ಕೊಡ್ತಾರಾ? ಈಗ ನಾನು ಯಾವುದೋ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಿರ್ತೀನಿ, ಒಂದು 2 ಲಕ್ಷ ಕೊಟ್ಟು, ಆ 2 ಲಕ್ಷ ರೂಪಾಯಿ ನಾನು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೀನಿ ಕೊಡಿ, ನಾನು ಬ್ಯಾನರ್ಗಳು ಹಾಕಿದ್ದೀನಿ ಕೊಡಿ, ನಾನು ಆಪಲ್ ಕೊಟ್ಟಿದ್ದೀನಿ ಇಷ್ಟು ಜನಕ್ಕೆ ಕೊಡಿ ಅಂದ್ರೆ ಕೊಡೋಕ್ಕಾಗುತ್ತಾ ಅದು? ಸೊ ದೆರ್ ಈಸ್ ಎ ಪ್ರೊಸೀಜರ್. ಆ ಪ್ರೊಸೀಜರ್ ಪ್ರಕಾರ ಯಾವುದಕ್ಕೆ ಹಣ ವಿನಿಯೋಗ ಆಗುತ್ತೆ ಅಂಥದಕ್ಕೆ ಮಾತ್ರ ಬಿಡುಗಡೆ ಆಗುತ್ತೆ. ಸರ್ಕಾರ ಬಹಳ ಗಂಭೀರವಾಗಿ ತಗೊಂಡಿದೆ. ಸಿದ್ದರಾಮಯ್ಯನವರು ನನಗೆ ಅವಾಗಲೇ ಫೋನ್ ಮಾಡಿದ್ರು. ಎಷ್ಟು ರಿಲೀಸ್ ಆಗಿದೆ ಸರ್? 40 ಲಕ್ಷ ರೂಪಾಯಿ ಈಗ ಫಸ್ಟ್ ಇನ್ಸ್ಟಾಲ್ಮೆಂಟ್ ಆಗಿದೆ. ಈಗ ನೀವು ಏಕ್ದಮ್ಮು ಒಂದು ಕಾಂಟ್ರಾಕ್ಟರ್ಗೆ ಇಮಿಡಿಯೇಟ್ ಎಲ್ಲ ದುಡ್ಡು ಕೊಡೋಲ್ಲ, ಅಡ್ವಾನ್ಸ್ ಕೊಡ್ತೀರಾ, ಆಮೇಲೆ ಯೂಟಿಲೈಸೇಷನ್ ಸರ್ಟಿಫಿಕೇಟ್ ಕೊಟ್ಟ ಮೇಲೆ ಪೂರ್ತಿ ಹಣ ಕೊಡ್ತೀವಿ ನಾವು. ಇನ್ನು ಐತಿಹಾಸಿಕ ಬೆಂಗಳೂರು ಕರಗ ಶಕ್ತೋತ್ಸವ ಕ್ಷಣಗಣನೆ ಆರಂಭವಾಗಿದೆ. ಧರ್ಮರಾಯ ದೇವಸ್ಥಾನದ ಆವರಣದಲ್ಲಿ ಕಿಲೋಮೀಟರ್ ಗಟ್ಟಲೆ ಕರ್ಪೂರ ಸೇವೆಯನ್ನ ಮಾಡಲಾಗ್ತದೆ. ರಾತ್ರಿ 12:30ರ ಸುಮಾರಿಗೆ ಹೂವಿನ ಕರಗ ಶುರುವಾಗುತ್ತೆ. 15ನೇ ಬಾರಿಗೆ ಕರಗವನ್ನ ಹೊರಲಿರುವಂಥದ್ದು ಪೂಜಾರಿ ದೇವೇಂದ್ರ ಅನ್ನೋರು. 15ನೇ ಬಾರಿಗೆ ಕರಗವನ್ನ ಹೊರಲಿದ್ದಾರೆ. ಧರ್ಮರಾಯ ದೇಗುಲದಲ್ಲಿ ಎಲ್ಲ ರೀತಿಯಾದಂತಹ ಸಿದ್ಧತೆ ವ್ಯವಸ್ಥೆ ಯಾವ ರೀತಿ ಆಗಿದೆ, ಈಗ ಕರ್ಪೂರ ಸೇವೆ ನಡೀತಾ ಇದೆ ಅನ್ನುವಂಥದ್ದನ್ನ ಗಮನಿಸಬಹುದು ನೀವು. ಬೆಲೆ ಏರಿಕೆ ವಿಚಾರವಾಗಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಂದ್ ಕಡೆ ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇತ್ತು. ಇವತ್ತು JDS ನವರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ, JDSನ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ಮಾಡಲಾಯಿತು. ಶಾಸಕಿಯರಾಗಿರುವಂತಹ ಶಾರದಾಪುರಿ ನಾಯಕ್ ಅವರು ಭಾಗಿಯಾಗಿದ್ರು, ಕರೆಮಾ ಅವರು ಕೂಡ ಭಾಗಿಯಾಗಿದ್ರು. ಹಾಗೆ ಶಾಸಕರಾಗಿರುವಂತಹ ಬಾಲಕೃಷ್ಣ, MT ಕೃಷ್ಣಪ್ಪ ಸೇರಿದಂತೆ ಎಲ್ಲ ನಾಯಕರು ಕೂಡ ಪಾಲ್ಗೊಂಡಿದ್ದರು. ನ್ಯೂಸ್ 18 ಜೊತೆ ಮಾತನಾಡಿರುವಂತಹ ನಿಖಿಲ್ ಕುಮಾರಸ್ವಾಮಿ CM ಹಾಗೂ DCM ಮೇಲೆ ಕಿಡಿಕಾರಿದರು.
ಕಳೆದ 2 ವರ್ಷದಲ್ಲಿ ಏನು ಕೆಲಸ ಆಗಿದೆ? ಇವತ್ತು ಬೆಂಗಳೂರಿನ ನಾಗರಿಕರ ಮೇಲೆ ಅತಿಯಾಗಿ ಹೆಚ್ಚಿನ ಹೊರೆ ಏರ್ತಾ ಇದೆ. ಇವತ್ತು ಅವರ ಮನೆಯ ಪ್ರಾಂಗಣದಲ್ಲಿ ಕಾರುಗಳನ್ನು ನಿಲ್ಲಿಸಿದ ವಾಹನವನ್ನ ಟ್ಯಾಕ್ಸ್ ಕೊಡಬೇಕು. ಅರ್ಥ ಇದೆಯಾ? ಯಾವ ಮಟ್ಟಕ್ಕೆ ಇವತ್ತು ಜನಸಾಮಾನ್ಯರು ತೆರಿಗೆಯನ್ನು ವಿಧಿಸ್ತಾ ಇದ್ದಾರೆ? ಇದು ಈ ಸರ್ಕಾರದ ಬೆಲೆ ಏರಿಕೆ ಒಂದೇ ಅಲ್ಲ, ರಾಜ್ಯವನ್ನ ಸಂಪೂರ್ಣವಾಗಿ ಸರ್ವನಾಶ ಮಾಡ್ತಾ ಇದ್ದಾರೆ. ಜನತೆ ಬಗ್ಗೆ ಭಯ ಭಕ್ತಿ ಇಲ್ಲ. 2ನೇ ವರ್ಷದಲ್ಲಿ ಮೊದಲನೇ ವರ್ಷ 1 ಲಕ್ಷ ಕೋಟಿಗೂ ಅಧಿಕ ಸಾಲ ಮಾಡಿದ್ದೀರಿ, 2ನೇ ವರ್ಷ ಮತ್ತೆ 1 ಲಕ್ಷಕ್ಕೂ ಅಧಿಕ ಕೋಟಿ ಸಾಲ ಮಾಡಿದ್ದೀರಿ. ಯಾತಕ್ಕೋಸ್ಕರ ಸಾಲ ಮಾಡಿದ್ರಿ? ಅಭಿವೃದ್ಧಿಗೋಸ್ಕರ ಮಾಡಿದ್ದೀರಾ? ನಮ್ಮ ಶಾಸಕರದು ನಾನು ಹೇಳಲಿಕ್ಕಿಲ್ಲ, ನಮ್ಮ ಮಿತ್ರ ಪಕ್ಷ ಶಾಸಕರದು ನಾನು ಮಾತಾಡೋದಿಲ್ಲ. ಆದ್ರೆ ನಿಮ್ಮ ಸ್ವಪಕ್ಷದ ಶಾಸಕರು, ನಿಮ್ಮ ಸಚಿವರುಗಳೇ ಹೇಳ್ತಾ ಇದ್ದಾರೆ, ಬೀದಿನಲ್ಲಿ ನಿಂತ್ಕೊಂಡು ನಮಗೆ ಜನ ಓಟ್ ಹಾಕಿ ಗೆಲ್ಲಿಸಿದ್ದಾರೆ. ಹಳ್ಳಿಗಳಿಗೆ ಹೋದ್ರೆ ಏನಪ್ಪಾ ಕೆಲಸ ಮಾಡ್ತಾ ಇದೀಯಾ? ರಸ್ತೆ ಮಾಡಿಸಿದ್ಯಾ, ಚರಂಡಿ ಮಾಡಿಸಿದ್ಯಾ, ಇಲ್ಲೇನಾದ್ರು ಲೈಟ್ ಹಾಕ್ಸಿದ್ಯಾ, ಶಾಲೆ ಅಭಿವೃದ್ಧಿ ಮಾಡ್ದ, ಆಸ್ಪತ್ರೆ ಅಭಿವೃದ್ಧಿ ಮಾಡ್ದ ಅಂತಕ್ಕಂಥ ಮೂಲಭೂತ ಸೌಕರ್ಯವೂ ಕೂಡ ಆಗ್ತಾ ಇಲ್ಲ ಅಂತಕ್ಕಂಥದನ್ನ ಶಾಸಕರ ಹತ್ರ ಹೇಳಿದ್ದಾರೆ. ಹೊಸಪೇಟೆಯ ಭಗತ್ ಸಿಂಗ್ ಕಾಲೋನಿಯಲ್ಲಿ ಸುಮಾರು 250 ಮನೆಗಳಿದ್ದಾವೆ. ಆದರೆ ಕುಡಿಯೋಕೆ ನೀರೇ ಇಲ್ಲ. ಜನ ಡೈಲಿ 2-3 ಕಿಲೋಮೀಟರ್ ನಡೆದುಕೊಂಡು ಹೋಗಿ ನೀರನ್ನ ತರಬೇಕು. ಕಾಲೋನಿಯಲ್ಲಿ ಬೀದಿ ದೀಪಗಳ ವ್ಯವಸ್ಥೆನೂ ಕೂಡ ಸರಿ ಇಲ್ಲ. ಶೌಚಾಲಯಗಳಿಲ್ಲ ಅಂತ ಜನ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಇದನ್ನ ನಮ್ಮೂರಲ್ಲಿ ನ್ಯೂಸ್ 18 ಕಾರ್ಯಕ್ರಮದಲ್ಲಿ ತೋರಿಸ್ತಾ ಇದೀವಿ ನೋಡಿ. ನಿಮ್ಮ ಮನೆ ಮನೆ ಬಾಗಿಲಿಗೂ ನ್ಯೂಸ್ 18 ಬಂದಿದೆ. ನಿಮ್ಮ ಸಮಸ್ಯೆಗಳನ್ನು ಕೇಳೋದಕ್ಕೆ, ನಿಮ್ಮ ಸಮಸ್ಯೆಗಳಿಗೆ ಧ್ವನಿಯಾಗೋದಕ್ಕೆ, ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ನಿಮ್ಮ ಸಮಸ್ಯೆ ಏನು ಅನ್ನುವಂಥದ್ದನ್ನು ತಿಳಿಸೋದಕ್ಕೆ, ಈ ಮೂಲಕವಾಗಿ ನಿಮ್ಮ ಊರಿನಲ್ಲಿ ಆಗಬೇಕಾದಂತಹ ಅಭಿವೃದ್ಧಿ ಹಾಗೂ ಬೆಳವಣಿಗೆಯನ್ನು ಕಾಣುವಂಥ ನಿಟ್ಟಿನಲ್ಲಿ ನಾವು ಬಂದಿದ್ದೀವಿ. ಇದುವೇ ಇವತ್ತಿನ ವಿಶೇಷ ನಮ್ಮೂರಲ್ಲಿ ನ್ಯೂಸ್ 18. ಇವತ್ತು ನಾನು ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಕೇಂದ್ರ ಸ್ಥಾನವಾಗಿರುವಂತಹ ಭಗತ್ ಸಿಂಗ್ ಕಾಲೋನಿಯಲ್ಲಿದ್ದೀನಿ. ಸುಮಾರು ವರ್ಷಗಳಿಂದಲೂ ಕೂಡ ಅಷ್ಟೇ ಕಾಲೋನಿಯ ಜನ ಕುಡಿಯುವಂತಹ ನೀರನ್ನು ಕೊಡಿ ಅಂತೇಳಿ ಸಾಕಷ್ಟು ಬಾರಿ ಮನವಿಗಳನ್ನು ಮಾಡ್ಕೊಂಡಿದ್ದಾರೆ. ಆದರೂ ಕೂಡ ಯಾವುದೇ ರೀತಿಯಂತಹ ಪ್ರಯೋಜನ ಬಂದಿಲ್ಲ. ಅವ್ರು ಕೇಳ್ತಿರುವಂಥದ್ದು ಬೇರೆ ಏನೂ ಇಲ್ಲ, ಒಂದು ಚರಂಡಿ ವ್ಯವಸ್ಥೆಯನ್ನು ಮಾಡಿಕೊಡಿ, ಒಂದು ಕುಡಿಯುವಂತಹ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಡಿ ಅಂತೇಳಿ. ನೀವು ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು, ಇಡೀ ಭಗತ್ ಸಿಂಗ್ ಕಾಲೋನಿಯ ಜನರೆಲ್ಲರೂ ಕೂಡ ಅಷ್ಟು ಇವತ್ತು ಸಮಸ್ಯೆಯನ್ನು ಹೇಳ್ಕೊಳ್ಳೋದಕ್ಕೆ ಅಂತ ಈಗ ನಿಂತಿರುವಂಥದ್ದು. ನಾನು ಒಬ್ಬೊಬ್ಬರನ್ನಾಗೆ ಕೇಳ್ತೀನಿ ಏನೆಲ್ಲ ಸಮಸ್ಯೆಗಳಾಗ್ತಿದೆ, ಎಷ್ಟು ವರ್ಷಗಳಿಂದ ಈ ಒಂದು ರೀತಿಯಂಥ ಸಮಸ್ಯೆಗಳಾಗ್ತಿದೆ ಅನ್ನೋಂಥದ್ರ ಬಗ್ಗೆ. ಮೇಡಮ್ ಹೇಳಿ. ನೀರಿನ ಸಮಸ್ಯೆ, ಇದು ಚರಂಡಿ ಸಮಸ್ಯೆ, ಏನೇ ಕೆಲಸ ಕೂಡ ಆಗಲ್ಲ ರೀ ಅಲ್ಲಿ. ಭಾಳ ತೊಂದರೆ ಐತಿ. ಯಾರು ಹಿಡಿಸ್ಕೊನಾರೇ ಇಲ್ಲ ಈ ಏರಿಯಾನಾಗ. ಈಗ ಎಷ್ಟು ದಿನಕ್ಕೊಮ್ಮೆ ನಿಮ್ಗೆ ನೀರು ಬರುತ್ತಿಲ್ಲ ಕುಡಿಯೋದಕ್ಕೆ ಅಂತ? ಬರೋದೇ ಇಲ್ಲ ರೀ. ಒಂದಿನ ಬಿಟ್ಟು ಒಂದಿನ, ಇಲ್ಲಾಂದ್ರೆ 2 ದಿನಕ್ಕೊಂದ್ಸಲ ಹಂಗೆ ಬರ್ತೈತೆ ರೀ. ಎಷ್ಟೊತ್ತು ಬರುತ್ತೆ ಬಂದರೆ? ಒಂದು ಸ್ವಲ್ಪ ಹೊತ್ತು ಅಷ್ಟೇ, 6 ಗಂಟೆಲಿಂದ 6:30 ಅಷ್ಟೇ ಬಂದ್ ಮಾಡಿಬಿಡ್ತಾರೆ ರೀ ಅಷ್ಟೇ ನೀರು. ಭಾಳ ಜನಕ್ಕೆ ನೀರೇ ಇಲ್ಲ ಸರ್. ಈ ಕಡೆ ಆದ್ರೆ ನೀರಿನ ಭಾಳ ಸಮಸ್ಯೆ ಐತಿ. ಚೋಸಲಿಂದ ಇದು ತೊಂದರೆ ಐತಿ, ಎಲ್ಲದೂ ಭಾಳ ತೊಂದರೆ ಐತಿ ಸರ್. ಭಾಳ ಇದಾಯ್ತು ಸರ್. ಈಗ ಕೇಳಿದಿರ ಯಾರಿಗಾದ್ರು ದಯವಿಟ್ಟು ಒಂಚೂರು ಕುಡಿಯೋದಕ್ಕೆ ನೀರು ಕೊಡಿ ನಮಗೆ ಅಂತ ಹೇಳ್ಬಿಟ್ಟು? ಕೇಳಿ ಸರ್, ಕೇಳಿದ್ರೆ ಹಿಡ್ಸ್ಕೊಳಂಗಿಲ್ಲ ಸರ್, ಹಿಡ್ಸ್ಕೊಳಂಗಿಲ್ಲ. ಅವ್ರವ್ರ ಮನೆ ಪೂರ್ತಿ ಅವ್ರು ಇಟ್ಕೊಂತಾರ, ನಮ್ಗೆ ನೀರೇನೆ ಸಿಗಂಗಿಲ್ಲ ಕುಡಿಯಾಕ. ಆ ಚರಂಡಿ ಅಂತ ಗೊಬ್ಬು ವಾಸನೆ ಇಟ್ಬಿಟ್ಟೈತೆ ಸರ್, ಮನೆ ಮುಂದೆ ಕುಂದ್ರಂಗಿಲ್ಲ. ಈಗ ನಾವು ನೋಡಿದ್ವಿ ಮನೆ ಮುಂದೆನೆ ಚರಂಡಿ ಸ್ಮೆಲ್ಲು, ಅದರಿಂದ ಸೊಳ್ಳೆಗಳು ಬರುತ್ತೆ, ಮನೆ ಮುಂದೆ ಕುಂದ್ರಂಗಿಲ್ಲ, ವಾಸನೆ. ವಾಸನೆ. ಹೊರಗೆ ಕುಂದ್ರಂಗಿಲ್ಲ, ಬರೀ ಒಳಗೆ. ನಗರಸಭೆಯವ್ರು ಕ್ಲೀನಿಂಗು ಕೂಡ ಮಾಡೋದಿಲ್ವಾ ಏನು? ಅಟ್ಲೀಸ್ಟ್ ಬಂದು ಎತ್ಕೊಂಡು ಅಷ್ಟು DDT ಪೌಡರ್ ಹಾಕ್ತಾರೆ, ಅದು ಏನು ಹಾಕಲ್ಲ? ಅದು ಇಲ್ಲ, ಯಾವ್ದು ಹಾಕಂಗಿಲ್ಲ ಸರ್, ಯಾವ್ದು ಹಾಕಂಗಿಲ್ಲ. ಅಜ್ಜಿ ಎಷ್ಟು ವಯಸ್ಸು ನಿಮಗೆ? ಇರ್ಬೋದು ಸರ್, ನನಗೆ ಗೊತ್ತಾಗೋದಿಲ್ಲ. ಒಂದು 75-80 ಆಗಿದೆಯಾ? ಈಗ ನಿಮ್ಮ ಮನೆಗಳಿಗೆ ಕುಡಿಯೋ ನೀರು ಬರೋದಿಲ್ಲ, ಫ್ಲೋರೈಡ್ ವಾಟರ್ ಬರುತ್ತೆ ಎಲ್ಲಾನು. ಅದನ್ನು ಕುಡಿಯೋದ್ರಿಂದ ಕೈ ಕಾಲು ನೋವು, ಬೆನ್ನು ನೋವು, ಈ ಥರ ಸಮಸ್ಯೆ ಇದೆಯಾ? ಆಯ್ತು, ಸಮಸ್ಯೆ ಆಯ್ತು.
ನೀವು ಬಹುಶಃ ನೀವು ಇಲ್ಲಿ ಬಂದಾಗ್ಲಿಂದಾನು ಸೇಮ್ ಇದೇ ಕುಡಿಯೋ ನೀರು ಸಮಸ್ಯೆನ ನಿಮಗೆ? ನೀರೇ ಇಲ್ಲ ಸರ್, ನೀರೇ ಇಲ್ಲ. ನೀರೇ ಇಲ್ಲ. ಎಷ್ಟು ವರ್ಷ ಆಯ್ತು ಏರಿಯಾಗೆ ಬಂದು ನೀವು? ಭಾಳ ವರ್ಷ ಆಯ್ತು ಸರ್. ಹ್ಞೂ ಈಗ ಒಂದು 40-50 ವರ್ಷ ಆಗಿರ್ಬೋದು. 50 ವರ್ಷದಿಂದ ನೀರಿಗೋಸ್ಕರ ಕೇಳ್ತಾನೆ ಇದ್ದೀರಿ? ನೀರೇ ಬರಂಗಿಲ್ಲ, ನೀರಿಂದ ಭಾಳ. ನೀವೆಷ್ಟು ವರ್ಷ ಆಯ್ತಮ್ಮ ಏರಿಯಾಗೆ ಬಂದು? ನಾವು ಒಂದು 50 ವರ್ಷ ಆಯ್ತು ಸರ್ ಬಂದು. ಕೌನ್ಸಿಲರ್ ಬರ್ತಾರೋ ಯಾರಾಗಲಿ, ಓಟ್ ಹಾಕ್ರಿ ಅಂತಾರೆ, ಓಟ್ ಹಾಕ್ಸ್ಕೊಂತಾರು ಹೋಗಿಬಿಡ್ತಾರೋ. ಯಾರಾಗಲಿ ಕೌನ್ಸಿಲರ್ನ ಕೇರು, ಇನ್ನೊಬ್ಬರನ್ನ ಕೇರು, ಯಾರನ್ನ ಕೇಳು, ನಮಗೆ ನೀರು ಸವಲತ್ತೇ ಕೊಡೋದಿಲ್ಲ. ಕುಡಿಯೋ ನೀರೇ ಇಲ್ಲ. ಬೋರ್ ನೀರು ಕುಡ್ದು ಮುಗಿದವ್ರು ನಾವು ಏನಾಗಬೇಕು? ಆ ಬೋರ್ ನೀರು ಹೆಂಗ ಮತ್ತೆ ತಂದ್ಕೊಂತೀವಿ, ಬೋರ್ ನೀರು ಕುಡಿತೀವಿ. ಆ ಕಾಲದಾಗ ಏನು ಮಾಡ್ತಿದ್ವಿ ಗೊತ್ತಾ? ಎಲ್ಲೆಲ್ಲಿ ಕುನಿ ಐತು ಅಲ್ಲಲ್ಲಿ ಹೋಗಿ ಒತ್ಕೊಂಡು ಬರ್ತಿದ್ವಿ ನೀರು. ಎಲ್ಲೆಲ್ಲಿ ಬಿಡ್ತಾರೋ ಅಲ್ಲೆಲ್ಲಿ ಒತ್ಕೊಂಡು ಬರ್ತಿದ್ವಿ. ಒತ್ಕೊಂಡು ಬಂದು ಅಂದೇ ನೀರಿನಾಗ ಕಾಲ ಕಲ್ದೀವಿ. ನಮ್ಮ ಮಕ್ಕಳು ನಮ್ಮ ಮೊಮ್ಮಕ್ಕಳು ಕೂಡ ಹಂಗೆ ಮಾಡಂದ್ರೆ ಯಾರು ಮಾಡ್ತಾರೆ ಈ ಕಾಲದಾಗ? ಈಗ ನೀವು ಕುಡಿಯೋ ನೀರು ಬೇಕಂದ್ರೆ ಎಷ್ಟು ದೂರ ಹೋಗ್ಬೇಕು? ಅಲ್ಲಲ್ಲ, ಈಗ ಎಷ್ಟು ದೂರ ಹೋಗ್ಬೇಕು ನೀವು? ಹೋಗ್ಬೇಕಂದ್ರೆ ಅಲ್ಲಿ ಎಲ್ಲೆಲ್ಲಿ ಕ್ಯಾಂಟೀನ್ ಐತಲ್ಲ, ಕ್ಯಾಂಟೀನ್ ತರಬೇಕು, ಫಿಲ್ಟ್ರಿಗೆ ಹೋಗಿ ತರಬೇಕು, ರೊಕ್ಕ ಕೊಟ್ಟು ತಂದ್ಕೋಬೇಕು ನಾವು. ಅವೇ ನೀರು ಕುಡಿಬೇಕು. ಕುಡಿಯೋ ನೀರು ನಮಗೆ ಬರೋದೇ ಇಲ್ಲ. ಪೂಟ ಜನನ ಕೇಳು, ಕುಡಿಯೋ ನೀರು ನಮ್ಗೆ ಯಾರು ಸವಲತ್ತು ಕೊಟ್ಟಿಲ್ಲ. ಕೌನ್ಸಿಲರ್ ಬರ್ತಾರೋ, ಓಟ್ ಹಾಕ್ರಂತಾರೋ, ಹೋಗ್ತಾರೋ, ಓಟ್ ಹಾಕ್ಸ್ಕೊಂತಾರೋ, ನಮ್ಮನ್ನು ತಿರುಗಿ ನೋಡೋದೇ ಇಲ್ಲ ಅವರು ಯಾರ್ಯಾರು. ಮುಂದೆ ಬನ್ನಿ. ಹಂಗೆ ಮಾಡ್ತಾರೆ ಸರ್. ಈಗ ಇವ್ರು ಹೇಳ್ತಿದ್ರು ನೀರು ಮಾತ್ರ ಕೊಡೋದಿಲ್ಲ, ಕೌನ್ಸಿಲರ್ ಬರ್ತಾರೆ, ನೋಡ್ತಾರೆ, ಅಧಿಕಾರಿಗಳು ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ ಅಂತ ಹೇಳ್ಬಿಟ್ಟು. ಬಂದಂತ ಟೈಮಲ್ಲಿ ಏನ್ ಹೇಳ್ತಾರೆ ಅವರು ಅಂತ? ಮಾಡ್ತೀವಿ ಅಂತಾರ, ಬಿಡ್ತೀವಿ ನಾವು ನೀರು ಬಿಡ್ತೀವಿ ಅಂತಾರ, ಬಿಡ್ತೀವಿ ಅಂತಾರ. ಅವು ಬರೋದೇ ಇಲ್ಲ. 1-2 ಕಾಡು 3 ಕಾಡು ಬರೋದು. ಸಿಕ್ಕವ್ರು ಸಿಗ್ತಾವ, ಇಲ್ಲಾಂದ್ರೆ ಇಲ್ಲ. ಕುಡಿಯೋ ನೀರೇ ಇಲ್ಲ ಇಲ್ಲಿ. ಬೋರ್ ನೀರೇ ನಾವು, ಇಲ್ಲಾಂದ್ರೆ ಫಿಲ್ಟರ್ ನೀರು ಕುಡಿಬೇಕು. ಕುಡಿಯೋ ನೀರೇ ಬರೋದಿಲ್ಲ. ಈಗ ಬೇರೆ ಈಗ ಮನೆಗಳ ಮುಂದೆ ಎಲ್ಲ ನೀರು ಬರ್ತಿದೆ, ಅದು ಏನು ನೀರು? ಅದು ಬೋರಿನ ನೀರು ಸರ್. ಇದು ಬೋರಿನ ನೀರು. ಅಪ್ಪುಟ್ಟು ಬಾತ್ರೂಮ್ ತೋ ಇಲ್ಲ ಸರ್. ಇಷ್ಟು ಜನ ಐತಿ ಓಣ್ಯಾಗ, ಒಂದು ಬಾತ್ರೂಮ್ ಇಲ್ಲ. ರೋಡ್ನಾಗ ಕುಂದ್ರಬೇಕಾಗ್ತೈತೆ ನಾವು. ಅದಕ್ಕೆ ನಾವು ಮುದೇರ್ ಕುಂದ್ರಬೋದು, ಹರಿದರಲ್ಲೇ ಹೋಗ್ಬೇಕು ಸರ್. ನಾಚಿಗೆ ಮಾನ ಮರದ ಬಿಟ್ಟು ಕುಂದ್ರಬೇಕಲ್ಲ. ಗೌರ್ಮೆಂಟ್ ಇಂದ ಕೊಡ್ತಾರಲ್ಲ ಪ್ರತಿಯೊಂದು ಮನೆಗೆ ಒಂದೊಂದು ಬಾತ್ರೂಮ್. ಯಾವುದು ಕೊಟ್ಟಿಲ್ಲ ಅವರು. ಅದಕ್ಕೆ ನಮಗೆ ಬಾತ್ರೂಮ್ ಅರ್ಜೆಂಟ್ ಬಾತ್ರೂಮ್ ಬೇಕು ಸರ್. ನಮಗೆ ನೀರಿಂದ ಸಮಸ್ಯೆ. ನಾವು ನೀರು ತರಬೇಕಂದ್ರೆ ನಾವು FMCಗೆ ಹೋಗ್ಬೇಕು ಸರ್. FMCಗೆ ಹೋಗಿ ಇಷ್ಟು ದೂರ ಹೋಗಿ ಒಂದು ಕೊಡ ನೀರು ಹೊತ್ಕೊಂಡ್ರೆ ನಮ್ಮ ಮುದ್ದರಿಗೆ ಆಗ್ತೈತೇನು ಸರ್? ಆಗಲ್ಲ. ಅದಕ್ಕೆ ನಮಗೆ ನೀರಿಂದು ಒಂದು ಬಾತ್ರೂಮ್ ನಮ್ದು ರೆಡಿ ಮಾಡಿಕೊಡ್ರಿ. ಕೌನ್ಸಿಲರ್ ಯಾರು? ಕೌನ್ಸಿಲರ್ ಅವನು ರಮೇಶ್ ಗುತ್ತಾ. ಅವ್ರು ಬರ್ತಾರ ಯಾವಾಗಾದ್ರೂ ಈ ಕಡೆ? ಬರ್ತಾರೆ ಸರ್. ಅಪ್ಪಟ್ಟು ಬರಲ್ಲ ಅವರು, ಬರೋದಿಲ್ಲ ಅವರು. ಈಗ ಕೇಳಿದಿರಾ ನೀವು? ಈ ಓಟ್ ಹಾಕಕ್ ಬರ್ತಾರಲ್ಲ, ಓಟ್ ಹಾಕಕ್ ಬಂದಾಗ ಕೇಳಿದ್ರ ಏನ್ ಸ್ವಾಮಿ ನೀರ್ ಯಾವಾಗ ಕೊಡ್ತೀರಾ ಅಂತ? ನಾವೆಲ್ಲ ಮಾಡ್ತೀವಿ ಅಂತ ಆಗಿನ ಟೈಮ್ದಾಗ ಕೈ ಮುಗಿತಾರ. 5 ವರ್ಷ ನಮ್ಗೆ ಕೈ ಮುಗಿದ್ರು, 15 ದಿವಸ ಕೈ ಮುಗಿದ್ರೆ ನಾವು ಮನೆ ತನಕ ಹೋದ್ರು ಅಲ್ಲಿ ಹೋಗ್ಯಾರ ಇಲ್ಲಿ ಹೋಗ್ಯಾರ ಅಂತ ಹೇಳ್ತಾರ. ಇಲ್ಲಿ ಬರ್ತಾರ 5 ನಿಮಿಷ ಗಾಡಿ ಹಾಕೊಡೋದು, ಹೋಗ್ಬಿಡೋದು, ಹಂಗೆ ಮಾಡ್ತಾರ ಸರ್. ನಮ್ಮ ನೀರಿಂದಂತೂ ಅಂತಿಂತ ಸಮಸ್ಯೆ ಅಲ್ಲ, ಲೆಟ್ರಿಂದಂತೂ ಹೇಳಬಾರ್ದು. ಈ ಸಣ್ಣ ಹರಿದ ಹುಡುಗಿಯಾರು ಹೋಗ್ತಾರೆ ಕಾಲೇ ಮೇಲೆ, ಎಲ್ಲಂತೂ ಇದನ್ನ ಮಾಡಬೇಕು. ಈ ಥರ ರೋಡ್ನಾಗ ತಿರುಗಾಡೋ ಜನ ಕೂಡ ಸರಿಗಿಲ್ಲ. ಅದಕ್ಕೋಸ್ಕರ ನಮಗೇನಾರ ಆದ್ರೆ ಯಾರು ತೊಂದರೆ? ಇದಕ್ಕೆ ಯಾರು ಹೊಣೆ? ಸಿಹಿ ನೀರಿಂದಂತೂ 6 ಗಂಟೆ 10 ನಿಮಿಷನಾಗ ನನಗೆ ಬೇಕು ನಿನಗೆ ಬೇಕು ಅಂತ 4 ಕೊಡಕ್ಕೆ ಬಡ್ದಾಡ್ತೀರಿ. ನಾವೇ ಕಿತ್ತಾಡ್ಕೋಬೇಕು. ಅಡ್ಜಸ್ಟ್ ಆದ್ರೂ ಒಂದೊಂದು ಕೊಡ ಸಿಗ್ತಾವ, ಇಲ್ಲದ್ರೆ ಸಿಗಲಿಲ್ಲದ್ರೆ ಗಾಡನ ಬಂದ್ ಮಾಡ್ರೆ ಅದು ಕೂಡ ಸಿಗಲ್ಲ. ಫಿಲ್ಟರ್ ನೀರು ಕುಡಿದ್ರೆ ನಮ್ಗೆ ಮೊಣಕಾಲು ನೋವು ಬರ್ತಾವೆ ಸರ್. ಅದಕ್ಕೋಸ್ಕರ ನಾವು ಫಿಲ್ಟರ್ ನೀರು ಕುಡಿಯೋದೆಲ್ಲ ಎಲ್ಲೆಲ್ಲಿ ಸಿಗ್ತಾವಲ್ಲ ಒಂದೊಂದು ಕೊಡ ತಂದ್ಕೊಂತೀವಿ. ಅದ್ರ ನೀರಿಂದಂತೂ ಭಾಳ ಸಮಸ್ಯೆ. ರಮೇಶ್ ಗುಪ್ತಾ ಅವ್ರಿಗೆ ಹೇಳಿ ಪಾಪ ಇವ್ರು ಅದಾರಲ್ಲ, ಇವ್ರು ಬಾದಕ ಹಚ್ಕೊಂಡು ಮೊನ್ನೆ ಬಳಸೋ ನೀರಿಗಾಗಿ ಅವರ ಕೌನ್ಸಿಲರ್ ವೆಂಕಟೇಶಪ್ಪನ ಮಗ ನಾಗರಾಜ್ ಅಂತ ಅವರು ಸರ್ ನಮಗೆ ಭಾಳ ಹೆಲ್ಪ್ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಒಂದು ನೀರಿನ ಟ್ಯಾಂಕ್ ಕಟ್ಟಿದ್ದಾರೆ ಅವರು. ಇಲ್ಲಿ ಬಳಸೋ ನೀರಿಗೂ ಹಂಗೆ ಬಡ್ದಾಡ್ತಿದ್ರು. ಈಗ ನೀರಿಂದ ಬಳಸೋ ನೀರಿಂದ ಪ್ರಾಬ್ಲಮ್ ಸಾಲ್ವ್ ಆಗೈತೆ. ಇದು ಕುಡಿಯೋ ನೀರಿಂದ ಭಾಳ ದೊಡ್ಡ ಸಮಸ್ಯೆ ಆಗೈತೆ. ಪ್ರತಿಯೊಬ್ಬ ಅಧಿಕಾರಿ ಆಗಿರ್ಬೋದು, ಯಾರೇ ಬಂದರೂ ಕೂಡ ಅಷ್ಟೇ, ಈ ಒಂದು ಕಾಲೋನಿಗೆ ಯಾವುದೇ ರೀತಿ ಅಭಿವೃದ್ಧಿ ಮಾಡೋದಿಲ್ಲ. ನೀರಿನ ಸಮಸ್ಯೆ ಇದೆ, ನೀಗ್ಸಿ ಅಂದ್ರೆ ಅದನ್ನು ಮಾಡೋದಿಲ್ಲ. ಚರಂಡಿ ಕ್ಲೀನ್ ಮಾಡ್ಕೊಂಡಿದ್ರೆ ಅದನ್ನು ಮಾಡೋದಿಲ್ಲ. ಯಾಕೆ ಅಷ್ಟೊಂದು ನಿರ್ಲಕ್ಷ್ಯ ಅಂತ ಅಧಿಕಾರಿಗಳಿಗೆ? ಅವರು ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಹಚ್ಚೋ ಪರಿಸ್ಥಿತಿಯಲ್ಲಿದ್ದಾರೆ ಸರ್. ಅವರಿಗೆಲ್ಲ ಸ್ಲಮ್ ಏರಿಯಾ ಬೇಕಾಗಿಲ್ಲ. ಅವರಿಗೆ ಅಧಿಕಾರಿಗಳಿಗಾಗಲಿ, ನಮ್ಮ ರಾಜಕೀಯ ವ್ಯಕ್ತಿಗಳಿಗಾಗಲಿ, ನಗರಸಭೆ ಸದಸ್ಯರಿಗಾಗಲಿ ಅವ್ರಿಗೇನು ಬೇಕು ಬರೇ ಓಟ್ ಬೇಕು. ಬಡ ಜನರು ಅವ್ರಿಗೆ ಕಷ್ಟ ಬೇಕಾಗಿಲ್ಲ, ಅವರ ಮೂಲಭೂತ ಸೌಕರ್ಯ ಬೇಕಾಗಿಲ್ಲ. ನಾವು ನಿಮ್ಮ ಮುಖಾಂತರ ಕೇಳೋದೊಂದೇ, ಅವರಿಗೆ ಮೊದಲು ಮೂಲಭೂತ ಸೌಕರ್ಯ ಕಲ್ಪಿಸಿಕೊಡ್ರಿ. ಕುಡಿಯೋಕೆ ನೀರಿಲ್ಲ ಸರ್ ಇಲ್ಲಿ. ಅವ್ರು ನೀರು ಕುಡಿದು ಬೋರ್ ನೀರು ಕುಡಿದು ಬೆನ್ನು ನೋವು, ಕಿಡ್ನಿ ನೋವು, ಏನು ಸರ್ ಮೊಣಕಾಲು ನೋವೆಲ್ಲ ಬಂದುಬಿಟ್ಟಿದೆ. ಅವರಿಗೆಲ್ಲ ನೋಡ್ಕೊಳ್ಳೋ ಜವಾಬ್ದಾರಿ ಯಾರು ಸರ್? ಅವರಿಗೆ ಅವರು ದಿನಕ್ಕೆ ಒಂದು 100 ರೂಪಾಯಿ ದುಡಿಯೋದೇ ಕಷ್ಟ ಅವರು ಬಡವರು ಸರ್. ಇನ್ನೊಂದು ವಿಚಾರ ಏನು ಅಂತಂದರೆ, ಈ ತುಂಗಭದ್ರಾ ನದಿ ತುಂಬ ಹತ್ತಿರದಲ್ಲಿದೆಯಂತೆ. ಬೇರೆ ಬೇರೆ ಜಿಲ್ಲೆಗಳಿಗೆ, ಒಂದು 4 ಜಿಲ್ಲೆ ಕರ್ನಾಟಕದಲ್ಲಿ, ಬೇರೆ ಅಕ್ಕಪಕ್ಕದ ರಾಜ್ಯದಲ್ಲೂ ಕೂಡ ಅಷ್ಟೇ ಕುಡಿಯೋ ನೀರು ಇಲ್ಲಿಂದನೇ ಹೋಗುತ್ತಂತೆ. ಆದರೆ ಈ ಒಂದು ಏರಿಯಾಗೆ ಪಕ್ಕದಲ್ಲಿ ಹೋಗುವಂಥ ನಾಲೆಯಿಂದ ಯಾಕೆ ನೀರು ಕೊಡ್ತಿಲ್ಲ ಅಂತ?
ಸರ್ ಭಾಳನೇ ನೆಗ್ಲಿಜೆನ್ಸ್ ಮಾಡ್ತಿದ್ದಾರೆ ಸರ್. ನಾವು ಹೋರಾಟ ನಾವು ಮಾಡ್ತಾನೆ ಇದೀವಿ ಸರ್. ನಾವು ಎಲ್ಲ ಅಧಿಕಾರಿಗೆ ಕೇಳ್ತಾ ಇದ್ದೀವಿ, ನಾವು ನಗರಸಭೆ ಸದಸ್ಯರಿಗೆ ಹೇಳಿದ್ದೀವಿ ನಾವು ಸರ್. ಈ ಮೂಲಕ ನಿಮ್ಮ ಮಾಧ್ಯಮದ ಮೂಲಕ ನಾವು DC ಸಾಹೇಬರಿಗೂ ಹೇಳಿವಿ. ಆದರೆ ಈ ಕಡೆ ಯಾರೂ ಲಕ್ಷ್ಯ ತೋರಿಸ್ತಿಲ್ಲ ಸರ್. ಅದು ಯಾಕಂತ ನಮಗೆ ತಿಳಿದು ಬರ್ತಿಲ್ಲ. ನಾವು ಇದ್ರ ಪರವಾಗಿ ನಾವು ಉಗ್ರವಾದ ಹೋರಾಟ ಮಾಡೋಣ ಅನ್ಕೊಂಡಿವಿ ಸರ್. ನಾವೆಲ್ಲರೂ ಹೋಗಿ ಅಲ್ಲೇ ಉಪವಾಸ ಸತ್ಯಾಗ್ರಹ ಮಾಡೋಣ ಅನ್ಕೊಂಡಿವಿ ಸರ್ ನಾವು. ಯಜಮಾನ್ರೆ, ಈಗ ನಿಮ್ಮ ಏರಿಯಾಗೆ ಮಾತ್ರನಾ ಅಕ್ಕಪಕ್ಕದ ಏರಿಯಾಗೆ ಇದೇ ಸಮಸ್ಯೆನಾ? ಇದೇ ಏರಿಯಾಕ್ಕೆ ಮಾತ್ರ ಸಮಸ್ಯೆ. ಕಾರಣ ಇಷ್ಟೇ, ಅದು ಕೌನ್ಸಿಲರ್ ಆದ ನಿಜ, ಆದರೆ ಕೇಳ್ರಿ, ಇಲ್ಲಿ ಲೆಟ್ರಿನ್ ಐತೆ, ಅದೆಲ್ಲ ದುರಾವಸ್ಥೆ, ಸರಿಯಾದ ವ್ಯವಸ್ಥೆ ಇಲ್ಲ ಅದಕ್ಕೆ. ಅದನ್ನು ಕಣ್ಣೆತ್ತಿ ನೋಡೋದಿಲ್ಲ, ಅದ್ರೊಳಗೆ ಹೋಗಿ ಹೆಣ್ಮಕ್ಳು ಕೂಡಂಥ ಇದೂ ಇಲ್ಲ ಅಲ್ಲಿ. ಅಷ್ಟು ಎಲ್ಲ ಅದು ಹೊಲಸಾಗಿ ಹೋಗಿತ್ತಿವೆ. ಎರಡನೇದು, ಇಲ್ಲಿ ಸಣ್ಣ ಸಣ್ಣ ಮಕ್ಕಳು ಓದ್ತಾವೆ. ಆ ಚರಂಡಿ ನೀರಿಗೆ ಸದ್ಯ ನೋಡ್ರಿ ಹೋಗಿ ನೀರು ಸಾಲಿ ಮುಂದೆ ನಿಂತಾವೆ. ಇದನ್ನು 20 ಸಲ ಹೇಳಿದ್ರು ಆ ಕೌನ್ಸಿಲರ್ ಏನು ಕಿವಿಯಾಗಿ ಹಾಕ್ಕೊಂಡಿಲ್ಲ. ಮತ್ತು ನೀರಿನ ಸಮಸ್ಯೆ ಏನಂದ್ರೆ, ಆ ರಾಜೀವ್ ನಗರಕ್ಕೂ ಮತ್ತು ಮೃತ್ಯುಂಜಯ ನಗರಕ್ಕೂ ಸಾಕಷ್ಟು ನೀರು ಬಿಡ್ತಾನೆ. ಈ ಏರಿಯಾಕ್ಕೆ ಅಲ್ಲಿ ಅವ್ನು ನೀರು ಬಿಡೋನಿಗೆ ಒಂದೇ ಕಟ್ಟಪ್ಪಣೆ ಹತ್ತಿಂದ 2 ನಿಮಿಷ ಈ ಕಡೆ ಬಿಡ್ತಾರೆ, ಆಮೇಲೆ ಬಂದ್ ಮಾಡಿಬಿಡ್ತಾನೆ. ಇದಕ್ಕೆ ಮಲತಾಯಿ ಧೋರಣೆ ತೋರೋದಕ್ಕೆ ಕಾರಣ ಏನು? ಕಾರಣ ಇದನ್ನು ಈತ ತನ್ನಷ್ಟಕ್ಕೆ ತಾನು ತಿಳ್ಕೊಂಡು ಅದನ್ನು ಸರಿಪಡಿಸ್ಕೊಂಡ್ರೆ ಒಳ್ಳೆಯದು. ಇಲ್ಲಾಂದ್ರೆ ಮತ್ತೆ ಜನರು ನೀರಿಲ್ಲದೆ ಎಲ್ಲಿ ತನಕ ಪಜಿತ್ ಬೀಳ್ತಾರ. ಹೆಣ್ಮಕ್ಳು ಬೈರ್ ಕಡೆಗೆ ಹೋಗ್ಬೇಕಂತ ಹೇಳಿದ್ರೆ ಅದು ಒಂದು ದೊಡ್ಡ ಕಷ್ಟ. ಮಕ್ಕಳು ಶಾಲೆಗೆ ಹೋಗ್ಬೇಕಂದ್ರೆ ಅಲ್ಲಿಂದ ಕೆಸರು ಆ ಹೊಲಸು ನೀರು ತುಳ್ಕೊಂಡು ಶಾಲೆಗೆ ಹೋಗ್ಬೇಕು. ಇನ್ನಿತರ ಸಣ್ಣ ಪುಟ್ಟ ಅನೇಕ ಸಮಸ್ಯೆಗಳು ಉಂಟು. ಆದರೆ ಆತ ಈ ಏರಿಯಾಕ್ಕೆ ಬಂದು ಯಾವ ಸಮಸ್ಯೆನೂ ಕೇಳಿಲ್ಲ, ಕೇಳೋದು ಇಲ್ಲ. ಕೇಳಿದ್ರಲ್ಲ, ಇದು ಭಗತ್ ಸಿಂಗ್ ನಗರದ ಜನರ ಒಂದು ನೋವಿನ ಮಾತುಗಳು. ಮೂಲಭೂತ ಸೌಕರ್ಯಗಳು ಯಾವುದೂ ಇಲ್ಲ. ಒಂದು ಕಡೆ ಚರಂಡಿ ದುರ್ವ್ಯವಸ್ಥೆ ಇದೆ, ಮತ್ತೊಂದು ಕಡೆ ಸರಿಯಾದ ರೋಡು ಕೂಡ ಇಲ್ಲ. ಇನ್ನೊಂದು ಕಡೆ ಏನು ಅಂತಂದರೆ ಕುಡಿಯುವಂಥ ನೀರು ಬರೋದಿಲ್ಲ. ಕೇವಲ 15ರಿಂದ 20 ನಿಮಿಷ ಮಾತ್ರ ದಿನದಲ್ಲಿ ಬಿಡ್ತಾರೆ ಅಂತ. ಒಂದು ವಾರ ಅಥವಾ ಒಂದು 15 ದಿನದಲ್ಲಿ ಏನಾದರೂ ಸಮಸ್ಯೆಯನ್ನು ಬಗೆಹರಿಸಲಿಲ್ಲ ಅಂತಂದರೆ DC ಕಚೇರಿ ಎದುರು ಉಪವಾಸ ಸತ್ಯಾಗ್ರಹ ಮಾಡೋದಕ್ಕೂ ಕೂಡ ನಾವೆಲ್ಲರೂ ಕೂಡ ಸಿದ್ಧವಾಗಿದ್ದೀವಿ. ಸುಮಾರು 2-2.5 ಸಾವಿರ ಜನ ಇದ್ದೀವಿ. ಎಲ್ಲರೂ ಕೂಡ DC ಕಚೇರಿಗೆ ನಾವು ಮುತ್ತಿಗೆಯನ್ನು ಹಾಕ್ತೀವಿ ಅನ್ನುವಂಥ ಒಂದು ಆಕ್ರೋಶಭರಿತವಾದಂಥ ಮಾತುಗಳನ್ನು ಹಾಡ್ತಿದ್ದಾರೆ. ಇದು ಈ ಊರಿನ ಸಮಸ್ಯೆ. ನಾಳೆ ಮತ್ತೊಂದು ಊರಿನ ಸಮಸ್ಯೆಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ News 18. ಜಾಲ ನಮ್ಮದು, ಬಲ ನಿಮ್ಮದು.